ಜ್ಞಾನದ ಅಂಧಕಾರವನ್ನ ದೂರ ಮಾಡುತ್ತಾ ಸುಜ್ಞಾನದ ಜ್ಞಾನ ದೀಪಿಗೆಯನ್ನ ಮುಂದಿಡುತ್ತಾ ಪ್ರತಿಯೊಬ್ಬರೊಳಗಿನ ಆತ್ಮವಿಶ್ವಾಸಕ್ಕೆ ಆತ್ಮಸ್ಥೈರ್ಯವಾಗುತ್ತಾ ವ್ಯಕ್ತಿಗಳ ವ್ಯಕ್ತಿತ್ವಕ್ಕೆ ಅಡಿಪಾಯವಾಗುತ್ತಾ ಸನಾತನ ಹಿಂದೂ ಧರ್ಮದ ಬೆಳಕಿನ ಪ್ರತೀಕ ದೀಪ ಪ್ರಜ್ವಲನೆಯ ಮೂಲಕ ಗಣ್ಯಮಾನ್ಯರು ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಾ ಇದ್ದಾರೆ. ವೇದಿಕೆಯಲ್ಲಿರುವ ಗಣ್ಯರು ಇದೀಗ ದೀಪ ಪ್ರಜ್ವಲನೆಯ ಒಂದು ಅತ್ಯದ್ಭುತ ಕ್ಷಣಕ್ಕೆ ಸಾಕ್ಷಿಯಾಗಿದ್ದೇವೆ. ಇದೀಗ ಮತ್ತೊಮ್ಮೆ ಅದು ಚಿಗುರಾಗಿ ಹಸಿರಾಗಿ ಎಷ್ಟೋ ಜನರಿಗೆ ಸುತ್ತಾಗ್ತದೆ. ಅಂತಹ ಸಮಾಜಕ್ಕಾಗಿ ಸಮಾಜದಿಂದ ಸಮಾಜಕ್ಕೋಸ್ಕರ ನಮ್ಮೊಂದಿಗಿರುವಂತಹ ಸಾಧಕರು ಸೇವಕರು ಹೇಳಿದೆ ಇವತ್ತಿನ ಸನ್ಮಾನವನ್ನು 8,000 ಲೀಟರ್ ಹಾಲನ್ನ ಒಂದು ಹನಿ ಕೂಡ ಯಾರು ಕೈನಲ್ಲಿ ಮುಟ್ಟೋದಿಲ್ಲ ಅಂತ ಒಂದು ಪದ್ಧತಿನಲ್ಲಿ ಅವರು ಸಂಗ್ರಹಿಸಿ ಶೇಖರಣೆ ಮಾಡಿ ಅದನ್ನ ಸಂಸ್ಕರಿಸಿ ರೈತರಿಗೆ ಮತ್ತೆ ಗ್ರಾಹಕರಿಗೆ ಕೊಡ್ತಾ ಇದ್ದಾರೆ. ಡಾಕ್ಟರ್ MC ರಂಗಸ್ವಾಮಿ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಈ ವರ್ಷ ಕೊಟ್ಟಿದ್ದಾರೆ. ಡಾಕ್ಟರ್ ಹಿತ್ತಲಮನೆ ಸಾಹೇಬರು ಇವ್ರನ್ನ ನಾವು ಹೇಳ್ತಾ ಇರ್ತೀವಿ ನಡೆದಾಡುವ ರೈತ ಸೇವಕ ಅಂತ ಹೇಳಿ. ಅವರು ಹೆಚ್ಚಿನ ರೈತರು ಇವ್ರನ್ನ ದೇವರು ಅಂತ ಪೂಜೆ ಮಾಡ್ತಾರೆ. ಕೆಲವು ರೈತರ ಮನೆಗಳಲ್ಲಿ ಇವ್ರದ್ದು ಫೋಟೋ ಇಟ್ಕೊಂಡಿದ್ದಾರೆ. ಅಷ್ಟೊಂದು ಸೇವೆಯನ್ನು ಮಾಡ್ತಾ ಇದ್ದಾರೆ ರೈತರ ಹಿತಕ್ಕೋಸ್ಕರ. ಡಾಕ್ಟರ್ ಹಿತ್ತಲಮನೆ ಸಾಹೇಬರು BSc ಅಗ್ರಿಕಲ್ಚರ್ ಓದಿ ಜೊತೆಗೆ ರೈತರಿಗೆ ಸಂಬಂಧಪಟ್ಟಂತಹ ಒಂದಿಷ್ಟು ಮಾಹಿತಿಯನ್ನು ಹೊಂದಿರುವಂತಹ ಈ ಪುಸ್ತಕವನ್ನ ಬಿಡುಗಡೆ ಮಾಡುವುದರ ಮೂಲಕ ಇವರು ಬರೆದಂತಹ ನ್ಯೂನ ಎನ್ನುವಂತಹ ಒಂದು ಪುಸ್ತಕದ ಬಿಡುಗಡೆಯನ್ನ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಸಚಿವರು ಕೃಷಿ ಸಚಿವರಾಗಿರುವಂತಹ ಚೆಲುವರಾಯ ಸ್ವಾಮಿಯವರು ಮಾಡಿದ್ದಾರೆ. ಇವರಿಗೆ ಅದರ ಜೊತೆಗೆ ಇವರಿಗೆ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರು ಸಾಥನ್ನು ನೀಡಿದ್ದಾರೆ. ಮತ್ತೊಮ್ಮೆ ಸರ್ವರಿಗೂ ಕೂಡ ಒಂದು ವೇದಿಕೆಯಲ್ಲಿ ರೈತರಿಗೆ ಸಂಬಂಧಪಟ್ಟಂತಹ 10 ಹಲವಾರು ಯೋಜನೆಗಳನ್ನ ಈ ವೇದಿಕೆಯಿಂದ ಮಾಡಿದ್ದಾರೆ ನಮ್ಮ ಸಚಿವರು. ಅವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನ. ಇವರೆಲ್ಲ ಒಟ್ಟಾಗಿ ಸೇರಿ ಈ ಒಂದು ರೈತ ದಿನಾಚರಣೆಯನ್ನು ಆಚರಣೆ ಮಾಡುವ ಜೊತೆಗೆ ರೈತರ ಸಾಧನೆಯನ್ನ ಮಾಡಿರ್ತಕ್ಕಂಥ ಕೃಷಿನಲ್ಲಿ ಅವ್ರದೇ ಆದಂತ ಛಾಪನ್ನು ಮೂಡಿಸಿರ್ತಕ್ಕಂಥ ರಾಷ್ಟ್ರ ಮಟ್ಟದಲ್ಲಿ ಪದ್ಮಶ್ರೀಯನ್ನ ಪಡೆದಂತ ಈ 4 ಜನನ ನಾವು ಈಗೇನು ಅಭಿನಂದನೆ ಸಲ್ಲಿಸ್ತು. ಇದು ಇಡೀ ನಾಡಿನ ರೈತ ಸಮುದಾಯಕ್ಕೆ ಸೇರಿದ ಒಂದು ಅಭಿನಂದನೆ ಅಂತ ಹೇಳಿ ನಾನು ಅನ್ಕೋತೀನಿ. ನರೇಂದ್ರ ಗೌಶುಭಂ ಫೌಂಡೇಶನ್ ಸಂಪಾದಕರು. ಸೊ ಗೌಶುಭಂ ಫೌಂಡೇಶನ್ ಜಸ್ಟ್ ಅಬೌಟ್ 15 days ಬ್ಯಾಕ್ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಈ ಫೌಂಡೇಶನ್ನ ಉದ್ದೇಶ ಏನು ಅಂದರೆ ಗಿರ್ ತಳಿ, ಗುಜರಾತಿಂದ ಒಳ್ಳೆ ಗಿರ್ ತಳಿ ತಂದು ಅದರಿಂದ ಬರೋ ಹಾಲು ಗರ್ಭಿಣಿ ಸ್ತ್ರೀಯರಿಗೆ ಪ್ಲಸ್ ಅನಾಥಾಶ್ರಮಕ್ಕೆ ಪ್ಲಸ್ ವೃದ್ಧಾಶ್ರಮಕ್ಕೆ ಕೊಡಬೇಕು ಅಂತ ಉದ್ದೇಶ. ಸೊ ಯಾಕೆ ಅಂದರೆ ಇದು ನನಗೆ ಕೋವಿಡ್ ಆದಮೇಲೆ ಧ್ಯಾನ ಮಾಡುವಾಗ ಅರುಣಾಚಲಂ ಗುರುಗಳಾದ ಮೌನ ಸಿದ್ಧರು ಬಂದು
ಸೊ ಜನಿಸ್ತನಾದಾಗ ಕೇಳಿದಾಗ ಅವರು ಆಶೀರ್ವಾದ ಮಾಡಿ ಒಂದು 15-20 ದಿವಸ ಆದಮೇಲೆ ಸಾಯಿಬಾಬಾ ದೇವಸ್ಥಾನದವರು ಒಂದು ನಂದಿ ಕೊಟ್ಟರು 7 ವರ್ಷಕ್ಕೆ. ಸೊ ಒಂದು ನಂದಿಯಿಂದ ಸ್ಟಾರ್ಟ್ ಆದ ಗೌಶುಭ ಇವತ್ತು ಸುಮಾರು 60 ಹಸುಗಳು ಎಲ್ಲ ಗಿರ್ತಳಿ, ಶ್ರೇಷ್ಠವಾದ ತಳಿ ಗಿರ್ತಳಿ ನಮ್ಮಲ್ಲಿದೆ. ಅದರಲ್ಲಿ ಬರೋ ಹಾಲೆಲ್ಲನೂ ನಾವು ಗರ್ಭಿಣಿ ಸ್ತ್ರೀಯರಿಗೆ, ವೃದ್ಧಾಶ್ರಮಕ್ಕೆ, ಅನಾಥಾಶ್ರಮಕ್ಕೆ ಕೊಡಬೇಕು ಅಂತ. ಪ್ಲಸ್ ಅದೇ ರೀತಿ ಸೊ ಅದರಲ್ಲಿ ಬರೋ ಮರುಗಳು, ಮರಿಗಳಾಗಲಿ ಕರುಗಳಾಗಲಿ ಎಲ್ಲನೂ ಬಡ ರೈತರಿಗೆ. ಸೊ ಬಡ ರೈತರಿಗೆ ಆ ಕರುಗಳು ಕೊಡೋದ್ರಿಂದ ಅವರ ಹಾಲಿನ ಉತ್ಪನ್ನ ಜಾಸ್ತಿ ಆಗುತ್ತೆ. ಸೊ 1 ಲೀಟ್ರು 2 ಲೀಟ್ರು ಕೊಡೋ ಹಸುಗಳಿದ್ದರೆ ಸೊ ತುಂಬ ರೋಡಿಗೆ ಬಂದ್ಬಿಡುತ್ತೆ. ಅದೇ 8 ಲೀಟ್ರು 10 ಲೀಟ್ರು 12 ಲೀಟ್ರು ಕೊಡೋ ಹಸುಗಳಿದ್ದರೆ ಅದನ್ನು ಯಾರು ರೋಡಿಗೆ ಬಿಡೋದಿಲ್ಲ. ಸೊ ಆ ಉದ್ದೇಶದಿಂದ ಗುಜರಾತ್ಗೆ ಹೋಗಿ ಎಲ್ಲ ಒಳ್ಳೆ ಬ್ರೀಡರ್ಸ್ ಹತ್ರ ಅದರ ನಂದಿಗಳು ಪ್ಲಸ್ ಹಸುಗಳನ್ನ ತೊಗೊಂಬಂದು ಎಲ್ಲ ಟಾಪ್ 10 ಬ್ರೀಡರ್ಸ್ ಇಂದ ತೊಗೊಂಬಂದು ಅದರಿಂದ ಬರೋ ಮರಿಗಳನ್ನೆಲ್ಲನೂ ರೈತರಿಗೆ ಕೊಡಬೇಕು ಅಂತ ಒಂದು ಸಣ್ಣ ಕಾರ್ಯಕ್ರಮ ನಾವು ಮಾಡ್ತೀವಿ. ಅದೇ ರೀತಿ 2 ದಿವಸ ನಡೆಯೋ ಕಾರ್ಯಕ್ರಮ ಈ ಫಾರ್ಮರ್ಸ್ ಡೇಗೆ ಎಲ್ಲ ರೈತರಿಗೂ ಒಳ್ಳೆಯದಾಗಲಿ ಅಂತ ನಾನು ಕೋರಿಕೊಳ್ತೀನಿ. ಥ್ಯಾಂಕ್ ಯು. ನಾನು ಗಣೇಶ್ ಅಂಗಡಿ ಅಂತೇಳಿ ಶಿವಮೊಗ್ಗದಿಂದ ಬಂದಿದ್ದೀನಿ ಈ ದಿನ ಸ್ಟಾಲ್ಗೆ. ನಮ್ಮದು ಏನು ಸ್ಪೆಷಲ್ ಪ್ರಾಡಕ್ಟ್ ಅಂದರೆ ಪರಿಸರ ಸ್ನೇಹಿ ಮೆಕ್ಕೆಜೋಳದಿಂದ ಮಾಡಿದಂಥ ನಾನ್ ಪ್ಲಾಸ್ಟಿಕ್ ಬ್ಯಾಗನ್ನು ನಾವು ಪ್ರೊಡಕ್ಷನ್ ಮಾಡ್ತಾಯಿದ್ದೀವಿ ಸರ್. ನಮ್ಮ ಫ್ಯಾಕ್ಟ್ರಿ ಶಿವಮೊಗ್ಗದಿಂದ ಅಲ್ಲೇ ಹತ್ರ ಗ್ರಾಮೀಣ ಭಾಗದಲ್ಲಿದೆ, ಗಾಜಿನೂರು ಗ್ರಾಮದಲ್ಲಿದೆ. ಮತ್ತು ನಮ್ಮ ಮನೆಯವರು ಇದಕ್ಕೆ ಮಹಿಳಾ ಉದ್ಯೋಗಿ ವುಮನ್ ಎಂಟರ್ಪ್ರಿನಿಯರ್ ಸರ್. ಇದು ಎಕೋವಿನ್ ನಿಯೋದ್ಯಮ್ ಅಂತೇಳಿ ಆ ಕಂಪನಿ ಹೆಸರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಮತ್ತು ನಮ್ಮ ಪ್ರಾಡಕ್ಟ್ದ ಸ್ಪೆಷಾಲಿಟಿ ಏನು ಅಂದರೆ ಇದು ಕಾರ್ನ್ ಸ್ಟಾರ್ಚಿಂದ ಮಾಡಿರೋದು 180 ಡೇಸಲ್ಲಿ ಡಿಕಂಪೋಸ್ ಆಗುತ್ತೆ ಸರ್ ಇದು. ಮತ್ತು ಈ ಮೆಕ್ಕೆಜೋಳದಿಂದ ನಾವು ಮಾಡಿರೋದು ಬರೋ ದಿನಗಳಲ್ಲಿ ರೈತರಿಗೂ ಕೂಡ ತುಂಬ ಅನುಕೂಲ ಆಗುತ್ತೆ. ನಮ್ಮ ಪ್ರಾಡಕ್ಟು ಎಲ್ಲ ರೇಂಜಸ್ಸಲ್ಲೂ ಸಿಗುತ್ತೆ ಸರ್, ಸ್ಮಾಲ್ ಸೈಜಸ್ಸಿಂದ ಹಿಡಿದು ಮತ್ತು ಬಿಗ್ಗು, ಎಕ್ಸ್ಟ್ರಾ ಲಾರ್ಜು ಎಲ್ಲ ಸಿಗುತ್ತೆ. ಅದ್ರ ಜೊತೆಗೆ ಥ್ರ್ಯಾಶ್ ಬ್ಯಾಗ್ಸ್ ಆಗಲಿ, ಪೌಚಸ್ ಆಗಲಿ, ಮತ್ತು ಡೈನಿಂಗ್ ಟೇಬಲ್ ಶೀಟ್ಸ್ ಆಗಲಿ ಎಲ್ಲ ಸಿಗುತ್ತೆ. ಮತ್ತು ಇದು ಹಸು ಕರುಗಳು, ಪ್ರಾಣಿ ಪಕ್ಷಿ, ಮೀನು ಯಾವುದೇ ತಿಂದ್ರೂ ಅದಕ್ಕೆ ಆಹಾರ ಆಗುತ್ತೆ ಹೊರತು ಯಾವುದೇ ರೀತಿ ಪ್ರಾಣ ಹಾನಿ ಅಥವಾ ಯಾವ ರೀತಿಯೂ ತೊಂದರೆ ಆಗೋದಿಲ್ಲ ಸರ್. ಮತ್ತು ಎಲ್ಲ ಗೌರ್ಮೆಂಟ್ ಸರ್ಟಿಫೈಡ್, ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಸರ್ಟಿಫೈಡ್ ಪ್ರಾಡಕ್ಟ್ ಸರ್. ಅಂಗಡಿ ಅಂತೇಳಿ ಎಕೋವಿನಲ್ಲಿ ನಾನು ಮ್ಯಾನೇಜಿಂಗ್ ಪಾರ್ಟ್ನರ್. ಕಾಂಟ್ಯಾಕ್ಟ್ ನಂಬರ್ 7019870585. ನನ್ನ ಹೆಸರು ಸಂದೀಪ್, ಫೌಂಡರ್ ನಂದಿ ಆಶ್ರಮ್. ಇವತ್ತು ರೈತ ದಿನಾಚರಣೆ ಅಂಗವಾಗಿ ನಡೀತಾ ಇರುವಂಥ ಕಾರ್ಯಕ್ರಮದಲ್ಲಿ ಆರ್ಗನೈಸರ್ಸ್ ಆಗಿ ಫುಡ್ ಚೈನ್ ಕ್ಯಾಂಪೇನ್ ಮತ್ತು ನಂದಿ ಆಶ್ರಮ್ ಅವರ ವತಿಯಿಂದ ನಡೀತಾ ಇದೆ. ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು, ಅದರಲ್ಲಿ ಒಂದು ನೂನ ಅನ್ನುವ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವೂ ಇದೆ. ಮತ್ತು ಪದ್ಮಶ್ರೀ ಪುರಸ್ಕಾರ ಪಡೆದವರ ಸನ್ಮಾನ ಕಾರ್ಯಕ್ರಮ ಕೂಡ ಇತ್ತು. ಸೊ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆದಿರೋದು ತುಂಬ ಒಳ್ಳೆಯದು. ನಮ್ಮ ಆರ್ಗನೈಸೇಷನ್ ಉದ್ದೇಶ ಎಲ್ಲ ರೈತರುಗಳು ಈಗ ಬಡತನದ ರೇಖೆಗಿಂತ ಕೆಳಗಿದ್ದಾರೆ, ಅವರು ಬಡತನ ರೇಖೆಗಿಂತ ಮೇಲಕ್ಕೆ ಬರೋದು ನಮ್ಮ ಉದ್ದೇಶ. ಇದು ಫುಡ್ ಚೈನ್ ಕ್ಯಾಂಪೇನ್ ವತಿಯಿಂದ ಬಂದಿರುವಂಥ ಒಂದು ಕಾರ್ಯಕ್ರಮ. ಸಂದೀಪ್ ನನ್ನ ಹೆಸರು, ನಂದಿ ಆಶ್ರಮ್ ದೊಡ್ಡಹಳ್ಳಿಯಿಂದ ಮಾತಾಡ್ತಾ ಇರೋದು. Yatish, the founder of Food Chain Campaign. Today we are celebrating the National Farmers Day at IAT, Institution of Agriculture Technologies. Organized by Food Chain Campaign, Samanvaya Trust, Bharat Agri Development Group and KVK Krishi Vijnana Kendra. So today we had a brochure launch of Food Chain Campaign and the website launch of Food Chain Campaign by the Honorable Minister for Agriculture, Sri Chelvaraya Swamy. So it was a very glad moment for the Food Chain Campaign founder and the whole entire team for giving us a very good opportunity to showcase what Food Chain Campaign is to the public today. So I am talking to the media. So I want to tell few things to the public that the food security of our entire country is at risk, which is scientifically proved, and we have done a lot of research on the food security of our
district, that is Mangalore, Dakshina Kannada. So we don't have we don't have farmers for the next generations to come. So we, as the founder of Food Chain Campaign, I am here with the initiative to educate the youths about farming and business, what the agriculture is. And we conduct a lot of workshops, field visits to the colleges of different colleges and universities. And we are looking forward to organize many events like this. Thank you so much. ನನ್ನ ಹೆಸರು ನಾಗೋಸ ಅಂತ. ನನ್ನ ಕಂಪ್ನಿ ಹೆಸರು ಯೂನಿಕ್ ವೇವ್ಸ್ ಕನ್ಸಲ್ಟೆನ್ಸಿ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡು. ನಾವು ಟ್ಯಾಲಿ ಸರ್ಟಿಫೈಡ್ ಚಾನಲ್ ಪಾರ್ಟ್ನರು. ಟ್ಯಾಲಿ ಅಂದರೆ 100% ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ಫಾರ್ ದ ಇಂಡಿಯನ್ಸ್, ಬೈ ದ ಇಂಡಿಯನ್, ಫಾರ್ ದ ಇಂಡಿಯನ್ ಬಿಸ್ನೆಸ್. ಸೊ ನಿಮ್ಮ ಬಿಸ್ನೆಸ್ ಅಗ್ರಿಕಲ್ಚರ್ ಪ್ರಾಡಕ್ಟ್ಸ್ ಇರ್ಬೋದು, ನಿಮ್ಮ ಬಿಸ್ನೆಸ್ ಟ್ರೇಡಿಂಗ್ ಇರ್ಬೋದು, ಸ್ಮಾಲ್ ಟೈಮ್ ಮ್ಯಾನುಫ್ಯಾಕ್ಚರ್ ಇರ್ಬೋದು, ಸರ್ವಿಸ್ ಪ್ರಾಡಕ್ಟ್ ಇರ್ಬೋದು, ನಿಮಗೆ ನಿಮ್ಮ ಕಂಪ್ಲೀಟ್ ಬುಕ್ಸ್ ಮೇಂಟೈನ್ ಮಾಡೋದಕ್ಕೆ ಟ್ಯಾಲಿ ಸಾಫ್ಟ್ವೇರ್ ತುಂಬ ಅನುಕೂಲ ಆಗುತ್ತೆ. ಸೊ ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು 9980532292, 9902602222. ಥ್ಯಾಂಕ್ ಯು. ನಾಗೋ ಸರ್. ನಮಸ್ತೆ, ನಾನು ಸವಿತಾ ಶರ್ಮಾ ಅಂತ. ನಾನು ಆಪ್ತಮ್ ಫುಡ್ಸ್ LLP ಸಿರ್ಸಿ ಸೊಂದೋ ಕ್ರಾಸಿಂದ ಬಂದಿದ್ದೀನಿ. ನಾನು ಇವತ್ತು ಕೃಷಿಕರ ವಂದನಾ ಸಮಾರಂಭ ಫುಡ್ ಚೈನ್ ಕ್ಯಾಂಪೇನ್ ಅವರು ಆರ್ಗನೈಸ್ ಮಾಡಿರೋ ಒಂದು ಕಾರ್ಯಕ್ರಮದಲ್ಲಿ ಇದ್ದೀನಿ. ನಂದು ಒಂದು ವೆಲ್ನೆಸ್ ಪ್ರಾಡಕ್ಟ್ಸ್ ಇದೆ, ಒಂದು ಬಾಳಂತಿರ್ಗಾಗಿ ಒಂದಷ್ಟು ಪ್ರಾಡಕ್ಟ್ಸ್ ಇದೆ, ಮತ್ತು ಇದು ಒಂದು ಹೆಲ್ತಿ ಸ್ನ್ಯಾಕಿಂಗ್ ಆಪ್ಷನ್ ಬನಾನಾ ವೈಟ್ಸ್ ಅಂತ ಎಲ್ಲದು ನಮ್ಮದು ಎಲ್ಲ ನ್ಯಾಚುರಲ್ ಪ್ರಾಡಕ್ಟ್ಸ್ ಇರೋದು. ಮತ್ತು ಹಾಗೂ ನಮ್ಮದು ಎಲ್ಲ ಟಿಫಿನ್ ಪ್ರೀಮಿಕ್ಸಸ್ ಇದೆ. ಯಾವುದೇ ಇದಿದ್ದರೂ ನಮ್ಮನ್ನು ಕನೆಕ್ಟ್ ಮಾಡ್ಬೋದು. ಆಪ್ತಮ್ ಫುಡ್ಸ್ ಅಂತ ವೆಬ್ಸೈಟು ಇದೆ, ಆಪ್ತಮ್ ಫುಡ್ಸ್ ಅಂತ ಇನ್ಸ್ಟಾಗ್ರಾಮ್ ಇದೆ. ಹಾಗಲ್ಲದೆ 9902444904 ಇಲ್ಲಿ ಕೂಡ ಕಾಂಟ್ಯಾಕ್ಟ್ ಮಾಡ್ಬೋದು. ಧನ್ಯವಾದಗಳು. ಲಕ್ಷ್ಮೀ ಗೌಡ ಅಂತ. ನಾವು ಫುಡ್ ಚೈನ್ ಚಾಂಪಿಯನ್ಗೆ ಬಿಸ್ನೆಸ್ ಪಾರ್ಟ್ನರ್ಸ್ ಆಗಿ ಬಂದಿದ್ದೀವಿ. ಅಂದರೆ ನಮ್ಮದು ಓನ್ ಬಿಸ್ನೆಸ್ ಇದೆ, ಸ್ಮಾಹಿ ಹನಿ ಫಾರ್ಮ್ ಅಂತ. ಸುಳ್ಯ ತಾಲೂಕು ಕಲ್ಪಡದಲ್ಲಿ ಬರುತ್ತೆ ಇದು. ನಾನು ಮತ್ತು ನನ್ನ ಫ್ರೆಂಡ್ ಇಬ್ಬರು ಸೇರಿ ಬಿಸ್ನೆಸ್ಸನ್ನು ಆಲ್ರೆಡಿ 1.5 ವರ್ಷ ಆಯಿತು ಹಾಕಿ. ಸ್ಮಾಹಿ ಹನಿ ಫಾರ್ಮ್ ಅಂತ ಅಂದರೆ ನಾವು ಫಾರ್ಮಿಂಗ್ ಎಲ್ಲ ಕೆಲಸ ನಾವೇ ಮಾಡ್ತೀವಿ. ಜೇನು ಸಾಕಾಣಿಕೆ ಅಲ್ಲಿ ಟ್ರೈನಿಂಗ್ ಕೊಡ್ತೀವಿ. ಇನ್ನು ಜೇನು ಪುಡಿಯನ್ನು ಮಾರಾಟ ಮಾಡ್ತೀವಿ, ಮತ್ತು ಜೇನನ್ನು ಕೂಡ ಉತ್ಪಾದನೆ ಮಾಡಿ ಮಾರಾಟ ಮಾಡ್ತೀವಿ. ಮಾರ್ಕೆಟಿಂಗ್ ನಾವೇ ಮಾಡ್ಕೊಂಡಿದ್ದೀವಿ, ನಮ್ಮದೇ ಕಾಂಟ್ಯಾಕ್ಟ್ಸಲ್ಲಿ ಮಾರ್ಕೆಟ್ ಮಾಡ್ತಾ ಇದ್ದೀವಿ. ನ್ಯಾಚುರಲ್ ಆಗಿದೆ, ಹನಿಯನ್ನು ನ್ಯಾಚುರಲ್ ಆಗಿ ತೆಗಿತೀವಿ. ಕೊಡಗುಗೆ ಶಿಫ್ಟ್ ಮಾಡ್ತೀವಿ, ಮತ್ತು ದಕ್ಷಿಣ ಕನ್ನಡಕ್ಕೆ ಶಿಫ್ಟ್ ಮಾಡ್ತೀವಿ. ಇದಕ್ಕೆ ಶಿಫ್ಟಿಂಗ್ ನಮಗೆ ಗಾಡಿ ಎಲ್ಲ ವೆಹಿಕಲ್ಸ್ ಮತ್ತು ಅದಕ್ಕೆ ಬೇಕಾಗಿರೋ ಎಲ್ಲ ಐಟಮ್ಸ್ ಇಟ್ಕೊಂಡಿದ್ದೀವಿ. ಫ್ಲವರ್ಸ್ ಎಲ್ಲಿ ಯಾವ ಟೈಮಲ್ಲಿ ಯಾವ ಸೀಸನಲ್ಲಿ ಬರುತ್ತೆ ಅಲ್ಲಿ ಶಿಫ್ಟ್ ಮಾಡಿ ನಾವು ಹನಿ ತೆಗೆದು ನ್ಯಾಚುರಲ್ ಆಗಿ ಕೊಡ್ತಾ ಇದ್ದೀವಿ. ನಮಗೆ ಡಾಕ್ಟರ್ ಸರ್ಟಿಫೈಡ್ ಕೂಡ ಆಗಿದೆ. ಅಂದರೆ ಇದರ ಶುಗರ್ ಪೇಷಂಟ್ ಕೂಡ ಯೂಸ್ ಮಾಡ್ಬೋದು, ನ್ಯಾಚುರಲ್ ಬೇಬೀಸ್ ಎಲ್ಲರೂ ಯೂಸ್ ಮಾಡ್ಬೋದಂತ. ಮತ್ತು ನಮಗೆ FSSAI ಸರ್ಟಿಫಿಕೇಟ್ ಕೂಡ ಆಗಿದೆ. 7619235950. ನನ್ನ ಹೆಸರು ಮೇಘಾ ಪಾಟೀಲ್ ಬರ್ತೀವಿ. ನಾನು ಸುವರ್ಣ ಹೈಬ್ರಿಡ್ ಸೀಡ್ಸ್ ಗ್ರೋತ್ ಡೈರೆಕ್ಟರ್. ನಮ್ಮ ಕಂಪನಿ 2012 ನಮ್ಮ ತಂದೆ ಶ್ರೀ ನಾರಾಯಣ್ ಪಾಟೀಲ್ ಜಿ ಅವರು ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ಹತ್ರ ಮೋರ್ ದೆನ್ 10,000 ಕಮರ್ಷಿಯಲ್ ತಳಿಗಳಿದೆ. ಎಲ್ಲ ಥರ ವೆಜಿಟೇಬಲ್ ಸೀಡ್ಸ್ ಮತ್ತು ಫ್ಲವರ್ ಸೀಡ್ಸ್ ನಿಮ್ಮ ಕಿಚನ್ ಗಾರ್ಡನ್ಗೆ ಆಗ್ಬೋದು, ಅಥವಾ ರೈತಗಾರಿಕೆ ಮಾಡೋಕ್ಕಾದ್ರೂ ಇರ್ಬೋದು. ನೀವು ನಮ್ಮ ಹತ್ರ ತೊಗೋಬೋದು. ಆನ್ಲೈನ್ ಫೆಸಿಲಿಟಿ ಕೂಡ ಇದೆ. ನೀವು ನಮಗೆ ವಾಟ್ಸಪ್ ಮಾಡಿ ನಿಮಗೆ ಕ್ಯಾಟ್ಲಾಗ್ ಕಳಿಸ್ಕೊಡ್ತೀವಿ. ನಿಮ್ಮ ಮನೆಗೆ ನಮ್ಮ ಬೀಜ ತಲುಪುತ್ತೆ. ಇದು ಇಷ್ಟೇ 7 ದಿನದಲ್ಲಿ ಒಂದು ಟ್ರೇಯಲ್ಲಿ ಬೆಳ್ಕೊಂಡು ನೀವು ನಿಮ್ಮ ಹೆಲ್ತ್ನ ಇಂಪ್ರೂವ್ ಮಾಡ್ಕೋಬೋದು. ಮೇ ಬಿ ಲೈಕ್ ಎನಿ ಡೆಫಿಷಿಯನ್ಸಿ ಇದೆ, ವಿಟಮಿನ್ ಡೆಫಿಷಿಯನ್ಸಿ ಆಗಲಿ ಏನೇ ಇದ್ರೂ ಇದು ನಿಮಗೆ ಹೆಲ್ಪ್ ಆಗುತ್ತೆ.